ಹಾಯ್, ಇದು ಶ್ರೀಗಂಧ ತೋಟ ನೀವು ನೋಡ್ತಾ ಇರೋದು. ಇದು ಈಗಾಗಲೇ 5 ವರ್ಷ ಆಗಿರ್ಬೇಕು ಇದಕ್ಕೆ. ಈ ರೈತರು ಏನು ಮಾಡ್ಯಾರ, ಇದರಲ್ಲಿ ಈ ಗಂಧದ ಗಿಡದ ಪಕ್ಕದಲ್ಲಿ ಅಂದರೆ 6 ಅಡಿಗೆ ಒಂದು ಜಾಮ್ ಗಿಡ ಅಂದರೆ ಪೇರ್ಲ ಗಿಡ ನಾಟಿ ಮಾಡ್ಯಾರ. ಮತ್ತು ಈ ಶ್ರೀಗಂಧಕ್ಕೆ ಆ ಸಾಲಿಗೆ ಒಂದು 9 ಅಡಿ ಗ್ಯಾಪಲ್ಲಿ ಮತ್ತೊಂದು ಲೈನಿಗೆ ಈ ಪೇರು ಇಟ್ಟಾರ. ಅಂದರೆ ಇದು ಮೊದಲು 5 ವರ್ಷದ ತೋಟದಲ್ಲಿ 5 ವರ್ಷಕ್ಕೆ ಹಿಂದೆಯೇ ಈ ಶ್ರೀಗಂಧ ಗಿಡ ಇಡೋದ್ರ ಜೊತೆಯಲ್ಲೇ ಪೇರು ಇಟ್ಟಾರೆ 6 ಅಡಿ ಒಂದು. 4 ವರ್ಷ ಆದ ನಂತರ ಮತ್ತೆ ಪೇರು ಇಟ್ಟಾರೆ ಮಧ್ಯ ಸಾಲಲ್ಲಿ. ಅಂದರೆ 6 ಅಡಿಗೊಂದು ಪೇರು ಇಟ್ಟಾರೆ. ಈಗಾಗಲೇ ಕಾಯಿ ಬಿಡ್ತಾ ಇದೆ. ದೊಡ್ಡ ಗಿಡ ಫಲ ಕೊಡ್ತಾ ಇದೆ, ಸಣ್ಣ ಗಿಡದಲ್ಲಿ ಕೂಡ ಕಾಯಿ ಬಿಡ್ತಾ ಇದೆ. ಇದು ಸುಮಾರು ಒಂದು 3 ಎಕರೆ ತೋಟ ಇರಬೇಕು. ಆನಂತರ ಈ ಗ್ಯಾಪಲ್ಲಿ ಎಲ್ಲಿ ಗಿಡ ಹೋಗಿದೆ, ಶ್ರೀಗಂಧ ಅಥವಾ ಪೇರು ಹೋಗಿದೆ, ಅಲ್ಲಿ ಒಂದು ಮಹಾಗನಿ ಗಿಡ ಇಟ್ಟಾರೆ. ಅದು ಕೂಡ ಸುಮಾರು ಒಂದು 30 ಅಡಿ 25 ಅಡಿ 30 ಅಡಿ ಈ ಥರ ಬೆಳೆದಿದೆ. ಮತ್ತು ಗ್ಯಾಪಲ್ಲಿ ಅಲ್ಲಲ್ಲಿ ತೆಂಗು ಇಟ್ಟಾರೆ, ಮಹಾಗನಿ ಇಟ್ಟಾರೆ, ಆಮೇಲೆ ಸೀತಾಫಲ ಇಟ್ಟಾರೆ. ಹೀಗೆ ಸುಮಾರು 1 ಎಕರೆಯಲ್ಲಿ ಒಂದು 500 ಸೀತಾಫಲ, ಒಂದು 2,500 ಏನು ನೋಡ್ತಾ ಇದ್ದೀರಿ ನೀವು, 2,500 ಪೇರ್ಲ ಇಟ್ಟಾರೆ. ಆಮೇಲೆ 1,000 ಗಿಡ ಈ ಗಂಧದ ಗಿಡ ಇಟ್ಟಾರೆ. ಮತ್ತು ಈ ತೆಂಗು ಸುಮಾರು ಒಂದು 25 ತೆಂಗು ಈ ಬಾರ್ಡ್ರಲ್ಲಿ ಇಟ್ಟಾರೆ. ಮತ್ತು ನುಗ್ಗೆ ಇಟ್ಟಾರೆ ಬಾರ್ಡ್ರಲ್ಲಿ. ಏನು ನೋಡ್ತಾ ಇದ್ದೀರಿ ನೀವು, ನುಗ್ಗೆ ಇಟ್ಟಾರೆ. ಮತ್ತು ಸೀತಾಫಲ ಒಂದು ಸೈಡಲ್ಲೇ ಇಟ್ಟಾರೆ ಅವರು. ಸೈಡಲ್ಲೇ 1 ಎಕರೆ ಅದು ಪ್ರತ್ಯೇಕ. ಅಂದರೆ ಈ 3 ಎಕರೆಯಲ್ಲಿ 2 ಎಕರೆ ಗಂಧ ಮತ್ತು ಪೇರು ಇಟ್ಟಾರೆ. ಈ 2 ಎಕರೆಯಲ್ಲಿ 2,500 ಪೇರು, ಉಳಿದಿದ್ದು ಗಂಧ ಇಟ್ಟಾರೆ. ಆಮೇಲೆ ಇದು ಸೀತಾಫಲ ಇಲ್ಲಿ ನೋಡ್ತಾ ಇದ್ದೀರಿ ನೀವು. ಸೀತಾಫಲ 1 ಎಕರೆಯಲ್ಲಿ 500 ಗಿಡ ಸೀತಾಫಲ ಮತ್ತು ಒಂದು 500 ಗಿಡ ಗಂಧ ಕುಂತಿರ್ಬೇಕು. ಅದು ಕೂಡ 6 ಅಡಿಗೆ 6 ಅಡಿ ಒಂದು ಗಿಡ ಇಟ್ಟಾರೆ. ಇದೆಲ್ಲ ಸೀತಾಫಲ. ಇದು ಸ್ವಲ್ಪ ಕಸ ಭಾಳ ಇದೆ, ಇದನ್ನು ಕ್ಲೀನ್ ಮಾಡಬೇಕು. ಬಟ್ ಇದು ಪೇರು ಮಾತ್ರ ಕ್ಲೀನ್ ಮಾಡ್ಕೊಂಡಾರೆ. ಈ ಬ್ರಷ್ ಕಟ್ರಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಡಾರೆ. ಈ ಮಳೆ ಜಾಸ್ತಿ ಆಗಿರೋದ್ರಿಂದ ಈಗಾಗಲೇ ಇಲ್ಲಿ ಸೀತಾಫಲ ಬಿಟ್ಟವ ನೋಡ್ರಿ. ಸೀತಾಫಲ ಕಾಯಿ ಆಗ್ಯಾವ. ಇದು ಕೂಡ 5 ವರ್ಷದ ಗಿಡ. ಇದು ಕಟಿಂಗ್ ಮಾಡ್ಯಾರ ಮೇ ತಿಂಗಳಲ್ಲಿ. ಈಗ ಮಳೆ ಹೆಚ್ಚಾಗಿ ಬಂದಿರೋದ್ರಿಂದ ಈ ಕಸ ಜಾಸ್ತಿ ಬೆಳೆದದ. ಇದನ್ನು ಅವರು ಬ್ರಷ್ ಕಟ್ರಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಎಲ್ಲ ಲೇಬರ್ಗೆ ಸ್ವಲ್ಪ ಅಡ್ಡಾಡೋದಕ್ಕೆ, ಔಷಧ ಸಿಂಪರಣೆ ಮಾಡೋದಕ್ಕೆ. ಇದು ಗಂಧ ನೋಡ್ರಿ. ಇದು ಎಲ್ಲ ಗಿಡದಲ್ಲಿ ಈ ಥರ ಕಾಯಿ ಬಿಟ್ಟಿದೆ. ಇದು ಎಲ್ಲ ಗಿಡದಲ್ಲಿ ಕಾಯಿ ಇದೆ, ಸುಮಾರು ಕಾಯಿ ನೋಡ್ತಾ ಇದ್ರಿ ನೋಡ್ರಿ. ಇಲ್ಲೂ ಎಲ್ಲ ಗಿಡ, ಒಂದು ಗಿಡದಲ್ಲಿ ಕೂಡ ಇಲ್ಲ ಅನ್ನಂಗಿಲ್ಲ, ಎಲ್ಲ ಗಿಡದಲ್ಲಿ ಕಾಯಿ ಇದೆ. ಏನಿದು ಗಂಧದ ಬೀಜ. ಇದನ್ನು ಕೂಡ ನರ್ಸರಿಯವರು ಕೇಳ್ಯಾರ. ಮತ್ತು ಈ ಸಸಿಯನ್ನು ಮಾಡೋದಕ್ಕೆ ಅವ್ರು ಕೇಳ್ತಾ ಇದ್ದಾರೆ. ಇನ್ನು ಈ ರೈತರು ಲೇಬರ್ ಸಮಸ್ಯೆ ಅಂತ ಸ್ವಲ್ಪ ಇದನ್ನೆಲ್ಲ ಕೇಳಿಸಿಲ್ಲ. ಅವರು ಕೂಡ ಇನ್ನೊಂದು 2.5 ಕೊಡ್ತೀವಿ ಒಂದು ಕೆಜಿಗೆ ಅಂತ ಕೂಡ ಅವರು ಹೇಳಿದಾರಂತೆ. ಬಿಟ್ರೆ ಲೇಬರ್ ಸಮಸ್ಯೆ ಅಂತ ಈ ರೈತರಿನ್ನ ಯಾವ ಕೇಳಿಸಿಲ್ಲ. ನೋಡಿದ್ರಲ್ಲ,
ಚೆನ್ನಾಗಿದೆ ತೋಟ ಏನು. ಇನ್ನು ಆಮೇಲೆ ಇದು ಕೂಡ ಇಟ್ಟಾರೆ ಅವರೇನು ನೇರಳೆ ಗಿಡ ಸುಮಾರು ಒಂದು 10 ಗಿಡ ನೇರಳೆ ಇಟ್ಟಾರೆ. ಆಮೇಲೆ ಯಾವುದು ಹಲಸು ಕೂಡ ಇಟ್ಟಾರೆ. ಹಲಸು ಕೂಡ ಇಟ್ಟಾರೆ. ಹಲಸು ಸುಮಾರು ಒಂದು 5 ಗಿಡ ಇಟ್ಟಾರೆ. ಹಲಸು ತುಂಬ ಕಾಯಿ ಬಿಡ್ತಾ ಇದೆ ಅಂತ ಹೇಳಿದ್ರೆ ಬಟ್ ಯಾಕೆ ನಿಲ್ಲಂಗಿಲ್ಲ. ಇದು ಕಾಯೇನು ಕಾಣ್ತಾ ಇಲ್ಲ. ಇಲ್ಲಿ ಒಂದು ಕಾಯಿ ಕಾಣ್ತಾ ಇದೆ. ಇಲ್ಲಿ ಒಂದು ಕಾಯಿ ಕಾಣ್ತಾ ಇದೆ, ಸಣ್ಣದು ಬಿಟ್ಟು ಕಾಯಿ. ಅಲ್ಲೊಂದು ಬಿಟ್ಟು ಕಾಯಿ. ಇಲ್ಲಿ ನೋಡ್ರಿ ಬೀಜ, ಗಂಧದ ಬೀಜ ಎಲ್ಲ ಗಿಡದಲ್ಲಿದೆ. ಕೆ ಜಿಗೆ 3,000, 2,500-3,000 ಅಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಆಯ್ತಲ್ಲ. ಮತ್ತು ಈ ಗಂಧದ ಗಿಡ ಅಲ್ಲಲ್ಲಿ ಬಿದ್ದು ಅವು ಕೂಡ ಮೊಳಕೆ ಹೊಂಟವು ನೆಲದಲ್ಲಿ. ಇಲ್ಲಿ ನೋಡ್ರಿ ಸಸಿ ಆಗ್ಯಾವ, ಹೌದಾ. ಭಾಳ ಚೆನ್ನಾಗಿ ಮೇಂಟೈನ್ ಮಾಡ್ಯಾರ. ಇನ್ನೂ ಸ್ವಲ್ಪ ಇದಕ್ಕೆ ಈ ಗಿಡದಲ್ಲಿ ಎಷ್ಟು ಕಾಯಿದೆ. ನೀವು ಬೆಳೆಯೋದಾದರೆ ಬೆಳೆದು ನೋಡ್ರಿ. ಓಕೆ, ಥ್ಯಾಂಕ್ಸ್, ನಮಸ್ಕಾರ.